ಹಾಯ್ ಎವ್ರಿವನ್, ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಸಬ್ಜಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಬೆಳ್ಳುಳ್ಳಿನಿ ಒಂದು ಬೌಲು ಮೆಂತ್ಯ ಸೊಪ್ಪನ್ನ ಫಸ್ಟ್ ಆಯಿಲ್ ಫ್ರೈ ಮಾಡ್ಕೋಬೇಕು. ಇದು ಕಡಲೆ ಬೀಜ, ಕಡಲೆ ಮತ್ತು ಎಳ್ಳು ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಇದು ಈರುಳ್ಳಿ, ಜೀರಿಗೆ, ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಇಲ್ಲಿ ಚಿಲ್ಲಿ, ಧನಿಯಾ, ಗರಂ ಮಸಾಲ ಮತ್ತು ಅರಿಶಿನ ಪೌಡರ್ ಇದೆ. ಮತ್ತು ಇದು ಟೊಮೊಟೊ. ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ ನೋಡಿ, ಬೆಳ್ಳುಳ್ಳಿ ಹಾಕೋಣ. ಇವಾಗ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಆಗಿದೆ. ಮೆಂತ್ಯ ಸೊಪ್ಪು ನೋಡಿ ಹೀಗೆ ಎಣ್ಣೆ ಬಿಟ್ಕೋಬೇಕು. ಬಿಟ್ಕೊಂಡ್ಮೇಲೆ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನು ತೆಗೆದಿಟ್ಟಿದ್ದೀನಿ ಬೌಲಲ್ಲಿ. ಈಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ, ತುಂಬ ಬೇಡ. ಇವಾಗ ಎಣ್ಣೆ ಕಾದಿದೆ. ಜೀರಿಗೆ, ನನ್ನ ಕೈ ಕೂಡ ಕಾಣ್ತಾ ಇದೆ. ಮತ್ತು ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಈರುಳ್ಳಿ ಸ್ವಲ್ಪ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಟೊಮೊಟೊ ಸಾಫ್ಟ್ ಆಗುತ್ತೆ. ಈಗ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ಈ ಪೌಡರ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕೋಣ. ಈ ಪೇಸ್ಟು ಚೆನ್ನಾಗಿ, ಈ ಪೇಸ್ಟನ್ನು ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಹೀಗೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಇವಾಗ ನೋಡಿ ಹೀಗೆ ಎಣ್ಣೆ ಬಿಟ್ಕೊತಾ ಇದೆ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ, ಬೇಕಂದರೆ ನೀರು ಹಾಕ್ಕೋಬೇಕು. ನಾನು ಹಾಕ್ಕೊತಾ ಇದ್ದೀನಿ ನೀರು. ಇವಾಗ ಹುರಿದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹೀಗೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಕಸೂರಿ ಮೆಥಿ ಹಾಕಿದ್ಮೇಲೆ ಲಿಡ್ಡನ್ನು ಒಂದು 2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ಮತ್ತು ಸರ್ವ್ ಮಾಡೋಣ. ಇವಾಗ ನೋಡಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಮತ್ತು ವೈಟ್ ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೇಥಿ ಸಬ್ಜಿ ರೆಡಿ.